ಶ್ರೀ ಗುರುಭ್ಯೋ ನಮಃ. ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಗಮನಿಸುವುದು ಅಂತಾದರೆ, ಅಷ್ಟಮದ ಗುರು, ಚತುರ್ಥ ಕುಜ ರಾಹುವಿನ ಯೋಗ, ಪಂಚಮದ ರವಿ ಶನಿಗಳ ಯೋಗ ಇರುವ ಕಾರಣ ನಾವು ಮಾಡಿದ್ದೆಲ್ಲ ವ್ಯರ್ಥ ಅನ್ನುವಂತಹ ಮನಸ್ಥಿತಿ ಬರುವ ಸಾಧ್ಯತೆ ಇದೆ. ನಾವು ಮಾಡಿದಂತಹ ಧರ್ಮ ಕಾರ್ಯಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಸರಿಯಾದ ಕ್ರಮ, ಸರಿಯಾದ ರೀತಿಯಲ್ಲಿ ಗಮನ ಹರಿಸಿಕೊಂಡು ನಮ್ಮ ಜಾತಕಕ್ಕೆ ಯಾವ ಪರಿಹಾರದ ಅಗತ್ಯ ಇದೆ ಅನ್ನೋದನ್ನು ಯೋಚನೆ ಮಾಡುವುದು ಒಳ್ಳೆಯದು. ಅಷ್ಟಮದ ಗುರು ಆದ್ದರಿಂದಾಗಿ ಮೂಲಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು, ಮೂಲಸ್ಥಾನದಲ್ಲಿರ್ತಕ್ಕಂತಹ ನಿಮ್ಮ ಕುಲದೇವರ ಆರಾಧನೆ ನಡೆಸುವಂತಹದ್ದು ಒಳ್ಳೆಯದು. ಚತುರ್ಥದಲ್ಲಿ ಕುಜರಾಹುಗಳ ಯೋಗ ಆದ್ದರಿಂದ ಜಮೀನು ಖರೀದಿ ಅಥವಾ ವಾಹನ ಖರೀದಿ ಇತ್ಯಾದಿಗಳ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಮುಂದುವರಿಯುವಂಥದ್ದು, ಪೇಪರ್ ವರ್ಕ್ ಇತ್ಯಾದಿಗಳನ್ನು, ಲೀಗಲ್ ಒಪಿನಿಯನ್ ಇತ್ಯಾದಿಗಳು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಜಮೀನು ಖರೀದಿಗೆ ಅಥವಾ ಜಾಗದ ಖರೀದಿಗೆ ಮುಂದುವರಿಯುವುದು ಒಳ್ಳೆಯದು. ಅಥವಾ ಅದನ್ನು ಸ್ವಲ್ಪ ದಿವಸ ಮುಂದಕ್ಕೆ ಹಾಕೋದು ಇನ್ನೂ ಒಳ್ಳೆಯದು. ವಾಹನ ಖರೀದಿ ಇತ್ಯಾದಿಗಳಿಗಾಗುವಾಗ ತೊಂದರೆ ಇಲ್ಲ, ಮುಂದುವರಿಸಿ. ಆದರೆ ಪಂಚಮದ ರವಿಶನಿಗಳ ಯೋಗ ಪೂರ್ವಜನ್ಮಾರ್ಜಿತವಾದಂತಹ ಅಥವಾ ಹಿಂದೆ ನಾವು ಮಾಡಿರತಕ್ಕಂತಹ ಏನು ಕೆಲಸ ಇದೆ ಆ ಕೆಲಸದ ಫಲವನ್ನು ಭೋಗಿಸುವ ಕಾಲ. ಆದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಹಸುವಿನಿಂದ ಬಳಲಬೇಕಾಗುತ್ತೆ. ನಾವು ತಗೊಂಡು ಹೋದ ಬುತ್ತಿ ತಿನ್ನುವುದಕ್ಕೂ ಪುರುಸೊತ್ತಿಲ್ಲದ ಕೆಲಸವನ್ನು ನಾವು ಮಾಡಬೇಕಾದ ಪ್ರಸಂಗ ಎದುರಾಗುತ್ತೆ. ಆದ್ದರಿಂದ ನಿಮ್ಮ ಬಗ್ಗೆ ಸ್ವಲ್ಪ ಗಮನ ಇರಲಿ. ನಿಮ್ಮ ದೇಹದ ಆರೋಗ್ಯದ ಕಡೆಯೂ ಗಮನ ಹರಿಸಿ. ಷಷ್ಠದಲ್ಲಿ ಶುಕ್ರ ಆದ್ದರಿಂದ ಬೇಗ ಸುಸ್ತಾಗುವಂತಹದ್ದು, ನೀರಸ ಬರುವಂತಹದ್ದು, ತಲೆ ತಿರುಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಹಾಗಾಗಿ ಒಳ್ಳೆಯ ಹೆಲ್ತಿ ಫುಡ್ಡನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಹೊರಗಿನ ಪದಾರ್ಥಗಳನ್ನು ದೂರ ಮಾಡಿ. ವಿವಾಹದ ವಿಷಯದಲ್ಲಿ ಆಗುವಾಗ ತೊಂದರೆ ಇಲ್ಲ. ಸಂಬಂಧಗಳೇನೋ ಬರುತ್ತೆ, ಬಂದ ಸಂಬಂಧಗಳು ಮನೆಯವರಿಗೆ ಇಷ್ಟ ಆಗದೆ ಹೋಗುವಂತಹದ್ದು ಅಥವಾ ಇನ್ಯಾವುದು ಸಣ್ಣ ಪುಟ್ಟ ತೊಂದರೆಗಳಿಂದ ಕೈಬಿಟ್ಟು ಹೋಗುವ ಸಾಧ್ಯತೆ ಇದೆ. ಜಾಗ್ರತೆ ವಹಿಸಿ. ಕರ್ಮಸ್ಥಾನದಲ್ಲಿ ಕೇತು ಬರುವುದು, ಕರ್ಮಾಧಿಪತಿ ಷಷ್ಠದಲ್ಲಿ ಬಂದಿರುವ ಕಾರಣ ಕೆಲಸದ ಕೆಲಸದಲ್ಲಿ ವಿಘ್ನಗಳಾಗಬಹುದು. ಅಥವಾ ಯಾರು ಗೌರ್ಮೆಂಟ್ ಸಂಬಂಧಪಟ್ಟ ಕೆಲಸದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟ ಕೆಲವು ತೊಂದರೆಗಳಾಗುವಂತಹದ್ದು ಅಥವಾ ಹಣ ಕೊಟ್ಟು ಹಣದಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಕೆಲಸದ ವಿಷಯದಲ್ಲಿ ತುಂಬ ಜಾಗೃತರಾಗಿರಬೇಕು ವೃಶ್ಚಿಕ ರಾಶಿಯವರು. 9ನೇ ಮನೆಯ ಅಧಿಪತಿಯಾದ ಚಂದ್ರನು ಲಾಭದಲ್ಲಿ ಬರುವ ಕಾರಣ ಪಿತ್ರಾರ್ಜಿತವಾದ ಆಸ್ತಿ ಅಥವಾ ಪೂರ್ವಜರು ಮಾಡಿರತಕ್ಕಂತಹ ಹಣಕಾಸುಗಳನ್ನು, FD ಇತ್ಯಾದಿ ದುಡ್ಡು ಇತ್ಯಾದಿಗಳನ್ನು ಪಡೆದುಕೊಳ್ಳುವಂತಹ ಯೋಗ ವೃಶ್ಚಿಕ ರಾಶಿಯವರಿಗೆ ಇದೆ. ಆದರೆ ಅಷ್ಟಮದಲ್ಲಿ ಗುರು ಬರುವುದು, ಆದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಭಾಗ್ಯ ಕಳೆದುಕೊಳ್ತೇವೇನೋ ಅಂತ ಆತಂಕ ಆಗುತ್ತೆ. ಆದರೆ ದೇವತಾ ಆರಾಧನೆಗಳು, ದೇವತಾ ಪ್ರಾರ್ಥನೆಗಳು ಬಹಳ ಮುಖ್ಯ. ವ್ಯಯಾಧಿಪತಿಯಾದಂತಹ ಶುಕ್ರ ಅವನು ಷಷ್ಠದಲ್ಲಿ ಬರುವಂತಹದ್ದು. ಆದ್ದರಿಂದ ನಮಗೆ ಸ್ವಲ್ಪ ಜಾಗೃತರಾಗಿರಬೇಕು. ಯಾರನ್ನು ನಂಬದೆ ಪ್ರತಿಯೊಂದು ಹಂತದಲ್ಲಿಯೂ ಪ್ರತಿಯೊಂದು ಕೆಲಸದಲ್ಲಿಯೂ ನಾವೇ ಮುಂದುವರಿಯುವಂಥದ್ದು ಬಹಳ ಒಳ್ಳೆಯದು. ಹಾಗಾಗಿ ವೃಶ್ಚಿಕ ರಾಶಿಯವರು ಅನೇಕ ಏಳು ಬೀಳುಗಳನ್ನು ಅನುಭವಿಸುವಂತಹ ಸಮಯ. ಆದರೂ ದೇವತಾ ಪ್ರಾರ್ಥನೆಗಳು ಮಾಡುವುದರಿಂದ ಅದರಲ್ಲಿ ಪ್ರಧಾನವಾಗಿ ಹನುಮಂತ ದೇವರ ಆರಾಧನೆ ಮತ್ತು ವಾಯುಸ್ತುತಿ ಪುನಶ್ಚರಣೆ, ಹನುಮಾನ್ ಚಾಲೀಸ, ಹೀಗೆ ಹನುಮಂತ ದೇವರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾಗದೇವರ ಆರಾಧನೆ ಮಾಡುವುದರಿಂದ ಎಷ್ಟೋ ಸಮಸ್ಯೆಗಳಿಂದ ಹೊರಬಂದು ಸಂತೋಷವಾದ ಜೀವನವನ್ನು ತಾವು ಸಾಗಿಸಬಹುದು. ಶುಭವಾಗಲಿ.